ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಹುಬ್ಬಳ್ಳಿಯಲ್ಲಿ ಹುಳಿ ಹಿಂಡಿದ್ಯಾರು? ಧಿಕ್ಕಾರ, ಗಾಳಿಯಲ್ಲಿ ಗುಂಡು, ನಿಷೇಧಾಜ್ಞೆ, ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಹುಬ್ಬಳ್ಳಿ ಉದ್ವಿಗ್ನ. ಒಂದೇ ಒಂದು ಪೋಸ್ಟ್, ಆ ವಿವಾದಿತ ಪೋಸ್ಟ್ ನಿಂದ ಹುಬ್ಬಳ್ಳಿಯಲ್ಲಿ ಗಲಾಟೆ ನಡೆಯುತ್ತೆ. ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೆ ಸುಮಾರು 30 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗಲಾಟೆ ಸಂಬಂಧ 30 ಜನರನ್ನ ವಿಚಾರಣೆ ಮಾಡ್ತಿದ್ದಾರೆ. ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಆಧರಿಸಿ ಯಾರ್ಯಾರು ಗಲಾಟೆಯಲ್ಲಿ ಪಾಲ್ಗೊಂಡಿದ್ರು, ಏನೇನು ಇಂತಹ ಕೆಲಸಗಳನ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ಇಡೀ ಒಂದು ಹುಬ್ಬಳ್ಳಿ ಉದ್ವಿಗ್ನ ಆಗುವ ಹಾಗೆ ನಡ್ಕೊಂಡಿದ್ದಾರೆ, ಅವರೆಲ್ಲರನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ಆಲ್ರೆಡಿ 30 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ಠಾಣೆ, ದೇವಸ್ಥಾನದ ಮೇಲೆ, ಆಸ್ಪತ್ರೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಗಲಾಟೆ ಹಿಂದಿನ ಸತ್ಯ ಬಯಲು ಮಾಡಲು ಪೊಲೀಸರು ಸರ್ಕಸ್ ಅನ್ನ ಮಾಡುತ್ತಿದ್ದಾರೆ. ಇನ್ನಷ್ಟು ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಆಲ್ರೆಡಿ 30 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಕಲ್ಲು ತೂರಾಟ ಮಾಡಿದ್ದಾರೆ. ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಲ್ಲೆಗೆ ಒಳಗಾದಂತಹ ಜನರಿಂದ ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಇದ್ದಂತಹ ಜನರನ್ನ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದಾರೆ ಜನ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ಮಾಡೋದಕ್ಕೆ 144 ಸೆಕ್ಷನ್ ಈಗ ಹುಬ್ಬಳ್ಳಿಯಾದ್ಯಂತ ಜಾರಿಯಲ್ಲಿದೆ. ಯಾರು ಕೂಡ ಗುಂಪಾಗಿ ಸೇರುವಂತಿಲ್ಲ. ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಕಿಡಿಗೇಡಿಗಳ ಬಂಧನಕ್ಕಾಗಿ 8 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಲಾಗಿದೆ. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಈ ಸಂಬಂಧ 4 ಪ್ರತ್ಯೇಕ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಸಾಮಾಜಿಕ ಆಸ್ತಿಪಾಸ್ತಿ ಹಾನಿ ಮಾಡಿರೋದು, ಪೊಲೀಸ್ ವಾಹನಗಳನ್ನ ಜಖಂಗೊಳಿಸಿರೋದು, ಹಾಗೇನೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲಾ ದಾಖಲೆಗಳನ್ನ ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ಪಡಿತಾ ಇದ್ದಾರೆ. ಸಂಪೂರ್ಣವಾದ ಮಾಹಿತಿಯನ್ನ ಈಗ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ನಿಮಗೆ ಒಂದೊಂದೇ ದೃಶ್ಯಾವಳಿಗಳನ್ನ ತೋರಿಸ್ತೀನಿ. ನಾವು ನಿನ್ನೆ ರಾತ್ರಿ ಏನಾಯ್ತು, 11 ಗಂಟೆಯ ವೇಳೆಗೆ ನಡೆದಂತಹ ಘಟನೆ, ಯಾವ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಗಲಾಟೆ ಆಯ್ತು, ಉದ್ವಿಗ್ನ ಆಗುವ ರೀತಿ ನಡೆಯಿತು ಅಂತ ಹೇಳಿ. ಇದು ಸೀನ್ ನಂಬರ್ 1. ಠಾಣೆಯ ಮುಂಭಾಗದಲ್ಲಿ ಜನ ಸೇರಿರುವಂತದ್ದು. ಸಂಪೂರ್ಣವಾಗಿ ಠಾಣೆಯನ್ನ ಆವರಿಸಿಕೊಂಡಿದ್ದಾರೆ ಜನ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಎಷ್ಟರ ಮಟ್ಟಿಗೆ ಜನ ಅಲ್ಲಿ ಸೇರಿದ್ದಾರೆ ನೀವೇ ನೋಡಬಹುದು. ವಿವಾದಿತ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಜನ ಅಲ್ಲಿ ಬಂದು ಪೊಲೀಸ್ ಠಾಣೆಯ ಮುಂಭಾಗ ಸೇರ್ಕೊಳ್ತಾರೆ. ಪೊಲೀಸರ ಜೊತೆ ವಾಗ್ವಾದವನ್ನ ಮಾಡ್ತಾರೆ ಅಲ್ಲಿ ಸಂದರ್ಭದಲ್ಲಿ ಜನ. ಆಗ ಆಲ್ರೆಡಿ ಅಲ್ಲಿ ಅರೆಸ್ಟ್ ಆಗಿರುತ್ತೆ. ಯಾರು ಆ ಒಂದು ವಿವಾದಿತ ಪೋಸ್ಟ್ ಅನ್ನ ಹಾಕಿರ್ತಾನೆ ಆತನ ಅರೆಸ್ಟ್ ಆಗಿರುತ್ತೆ, ಎಫ್ಐಆರ್ ದಾಖಲಾಗಿರುತ್ತೆ. ಆದ್ರೆ ಅಲ್ಲೂ ಮತ್ತೆ ಗಲಾಟೆ, ಪೊಲೀಸರ ಜೊತೆ ವಾಗ್ವಾದವನ್ನ ಮಾಡ್ತಾರೆ. ಪೊಲೀಸರು ಅಲ್ಲಿ ಕಂಟ್ರೋಲ್ಗೆ ತರೋದಕ್ಕೆ ಬಹಳ ಹರಸಾಹಸ ಪಡ್ತಾರೆ. ಇಮಿಡಿಯೇಟ್ ಆಗಿ ಉದ್ರಿಕ್ತರು ಕಲ್ಲು ತೂರಾಟವನ್ನ ಆರಂಭ ಮಾಡ್ತಾರೆ. ಆಲ್ರೆಡಿ ಅವರ ಕೈಗಳಲ್ಲಿ ಕಲ್ಲುಗಳು ಇತ್ತು, ಇಟ್ಟಿಗೆಗಳು ಇತ್ತು. ಅದರಿಂದಾನೇ ಈ ಒಂದು ಗಲಾಟೆಯನ್ನ ಶುರು ಮಾಡ್ತಾರೆ. ಒಂದಷ್ಟು ಜನ ಅಲ್ಲ, ಆಲ್ಮೋಸ್ಟ್ ಸಾಕಷ್ಟು ಜನ ಬಂದು ಸೇರಿದ್ರು ಠಾಣೆಯ ಮುಂಭಾಗದಲ್ಲಿ. ಉದ್ರಿಕ್ತರು ಕಲ್ಲು ತೂರಾಟವನ್ನ ಮಾಡ್ತಾರೆ, ವೆಹಿಕಲ್ ಗಳನ್ನ ಜಖಂಗೊಳಿಸ್ತಾರೆ, ಪೊಲೀಸರ ಮೇಲೇನೆ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಆ ಎಲ್ಲ ದೃಶ್ಯಾವಳಿಗಳೇ ಹೇಳುತ್ತೆ ಯಾವ ರೀತಿಯ ಸಿಚುವೇಶನ್ ನಿನ್ನೆ ರಾತ್ರಿಯ ವೇಳೆಗೆ ಇತ್ತು ಅಂತ ಹೇಳಿ. ಪೊಲೀಸರು ಅವರನ್ನ ಕಂಟ್ರೋಲ್ಗೆ ತರೋದಕ್ಕೆ ಹರಸಾಹಸ ಪಡಬೇಕಾಯ್ತು. 11 ಗಂಟೆಯ ವೇಳೆಗೆ ದೊಡ್ಡ ಮಟ್ಟದ ಸಮೂಹವೇ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗ ಬರುತ್ತೆ. ಆ ನಂತರ ಅಲ್ಲಿದ್ದಂತಹ ದೇವಸ್ಥಾನಗಳಾಗಿರ್ಬೋದು ಅಥವಾ ಹಾಸ್ಪಿಟಲ್ಗಳಾಗಿರ್ಬೋದು, ಅಲ್ಲಿದ್ದಂತಹ ಬೇರೆ ಬೇರೆ ಕಚೇರಿಗಳು ಎಲ್ಲ ಮೇಲೂ ಕೂಡ ಕಲ್ಲು ತೂರಾಟ ಮಾಡ್ತಾರೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ, ಪೊಲೀಸ್ ಜೀಪ್ ಅನ್ನೇ ಜಖಂಗೊಳಿಸಿದ್ದಾರೆ ಅಲ್ಲಿ ಕಿಡಿಗೇಡಿಗಳು. ಈ ಗಲಾಟೆ ಆಗುವಂತಹ ಸಂದರ್ಭದಲ್ಲಿ ಇಡೀ ಒಂದು ಯಾವ್ಯಾವ ವೆಹಿಕಲ್ ಗಳಿತ್ತು ಕೂಡ ಪೊಲೀಸ್ ಸ್ಟೇಷನ್ ಮುಂಭಾಗ ಅನೇಕ ಬೈಕ್ಗಳಿತ್ತು. ಆ ಬೈಕ್ಗಳಿಗೆ ಆಗಿರ್ಬೋದು ಅಥವಾ ವೆಹಿಕಲ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಪೊಲೀಸ್ ವೆಹಿಕಲ್ಗಳಾಗಿರ್ಬೋದು, ಎಲ್ಲವನ್ನ ಕೂಡ ಜಖಂಗೊಳಿಸ್ತಾರೆ ಕಿಡಿಗೇಡಿಗಳು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಅಲ್ಲಿ ಹಾಕ್ಲಾಗುತ್ತೆ. ಎಲ್ಲಾ ಕಡೆಯಿಂದಲೂ ಕೂಡ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಆದ್ರೂ ಕೂಡ ಅಲ್ಲಿ ಪೊಲೀಸರಿಗಿಂತ ಜಾಸ್ತಿಯಾಗಿ ಮಾಬ್ ದೊಡ್ಡ ಮಟ್ಟದಲ್ಲಿ ಸೇರುತ್ತೆ. ಪೊಲೀಸ್ ಜೀಪ್ ಆಗಿರ್ಬೋದು, ವೆಹಿಕಲ್ ಗಳನ್ನ ಆಗಿರ್ಬೋದು, ಸಾರ್ವಜನಿಕರ ವೆಹಿಕಲ್ ಗಳಾಗಿರ್ಬೋದು, ಎಲ್ಲವನ್ನ ಕೂಡ ಹಾಳು ಮಾಡ್ತಾರೆ. ಪೊಲೀಸ್ ಜೀಪ್ ಅಲ್ಲಿ ಜಖಂ ಆಗಿರುವಂತಹ ದೃಶ್ಯವೇ ಹೇಳುತ್ತೆ ನಿನ್ನೆ ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಅಲ್ಲಿ ಇತ್ತು ಅನ್ನೋದನ್ನ ಆ ದೃಶ್ಯವೇ ಎಕ್ಸ್ಪ್ಲೈನ್ ಮಾಡುತ್ತೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಏನೇನ್ ಮಾಡಿದ್ರು,
ಸಾಕಷ್ಟು ಮಂದಿ ಪೊಲೀಸರನ್ನಲ್ಲಿ ನಿಯೋಜನೆ ಮಾಡಲಾಗಿತ್ತು. ಆದ್ರೂ ಕೂಡ ಪೊಲೀಸರಿಗೆ ಕಂಟ್ರೋಲ್ಗೆ ತರೋದಕ್ಕೆ ಬಹಳ ಕಷ್ಟ ಸಾಧ್ಯ ಆಯಿತು. ಅಷ್ಟು ದೊಡ್ಡ ಮಟ್ಟದ ಈ ಸಮೂಹ ಅಲ್ಲಿ ನೆರವೇರಿತ್ತು. ಪ್ರಮುಖವಾಗಿ ಪೊಲೀಸರು ಆ ಒಂದು ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದವರ ಮೇಲೆ ಆ ಮಾಬ್ ಅನ್ನಲ್ಲಿ ಚದುರಿಸುವುದಕ್ಕಾಗಿ ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಯಿತು, ಪ್ರಮುಖವಾಗಿ ಅಶ್ರುವಾಯುವನ್ನ ಸಿಡಿಸಬೇಕಾಯಿತು, ಲಾಠಿ ಚಾರ್ಜ್ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ಆ ನಂತರವೇ ಇವೆಲ್ಲವೂ ಕೂಡ ಕಂಟ್ರೋಲ್ಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಎಲ್ಲಾ ಕಡೆ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಯಿತು. ಅದೇ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ತಲೆಗೆ ಗಾಯ ಆಗಿದೆ, ಹೆಡ್ ಕಾನ್ಸ್ಟೇಬಲ್ ಮೇಲೆ ತಲೆಗೆ ಗಾಯ ಆಗಿದೆ. ಅವರಿಗೂ ಕೂಡ ಅಲ್ಲಿ ಪೊಲೀಸರ ಮೇಲೆನೆ ಒಂದು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ಸೇ ನಂಬರ್ 6 ಅಶ್ರುವಾಯು ಪ್ರಯೋಗವನ್ನ ಮಾಡಬೇಕಾಯ್ತು, ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯ್ತು ಆ ಒಂದು ಗುಂಪನ್ನ ಚದುರಿಸೋದಿಕ್ಕೆ. ಇಲ್ಲದಿದ್ರೆ ಕೇಳುವ ಸಿಚುವೇಶನ್ ಅಲ್ಲಿ ಯಾರೂ ಇರ್ಲಿಲ್ಲ. ಹೇಗಾಗಿದೆ, ಯಾವ ರೀತಿಯಾದಂತಹ ಒಂದು ಗಲಾಟೆಗಳು ಆಗಿದೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಅವರ ಟಾರ್ಗೆಟ್ ದೇವಸ್ಥಾನ ಆಗಿತ್ತು. ಸಿ ನಂಬರ್ 7 ಆಂಜನೇಯ ದೇಗುಲಕ್ಕೆ ನುಗ್ಗಿ ಗಲಾಟೆಯನ್ನ ಮಾಡ್ತಾರೆ, ದೇವಸ್ಥಾನಕ್ಕೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಈಗಾಗಲೇ ಆ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು. ಗಾಜಿನ ವಿಂಡೋಗೆ ಗಾಜು ಇದೆಯಲ್ಲ, ಪುಡಿ ಪುಡಿ ಆಗಿರುವಂತದ್ದು, ದೇವಸ್ಥಾನದ ಕಿಟಕಿಗಳು ಪುಡಿ ಪುಡಿ ಆಗಿರುವಂತದ್ದು, ಆ ಗಾಜುಗಳು ಪುಡಿ ಪುಡಿ ಆಗಿರುವಂತದ್ದು, ದೇವಸ್ಥಾನದಲ್ಲಿ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ. ರಾತ್ರಿಯ ದೃಶ್ಯಗಳು ಇವೆಲ್ಲವೂ ಕೂಡ ಹೇಳ್ತಾ ಇದೆ ಯಾವ ರೀತಿಯ ಸಿಚುವೇಶನ್ ಇತ್ತು ಅಂತ ಹೇಳಿ. ಸೇ ನಂಬರ್ 8 ಖಾಸಗಿ ಆಸ್ಪತ್ರೆಗೆ ನುಗ್ಗಿ ದಾಂಧಲೆಯನ್ನ ಮಾಡ್ತಾರೆ. ಆಸ್ಪತ್ರೆ ಅನ್ನೋದನ್ನ ನೋಡಿಲ್ಲ, ರೋಗಿಗಳು ಅನ್ನೋದನ್ನು ನೋಡಿಲ್ಲ, ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ ಅನ್ನೋದನ್ನ ನೋಡಿಲ್ಲ. ಆಸ್ಪತ್ರೆಗೆ ನುಗ್ಗಿ ದಾಂಧಲೆಯನ್ನ ಮಾಡ್ತಾರೆ. ಅಲ್ಲಿರುವಂತಹ ವೆಹಿಕಲ್ ಗಳೇ ಹೇಳುತ್ತೆ ಅಲ್ಲಿನ ಚಿತ್ರಣ ಹೇಗಿದೆ ಅಂತ. ಪ್ರತಿಯೊಂದರ ಎಫೆಕ್ಟ್ ಈಗ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಕಲ್ಲು ತೂರಾಟದ ದೃಶ್ಯ, ಸಿಸಿಟಿವಿಯ ಫುಟೇಜ್ ಅನ್ನು ನಿಮ್ಗೆ ತೋರಿಸ್ತಾ ಇದೀವಿ. ಸೀನ್ ನಂಬರ್ 9 ನೋಡಬಹುದು ನೀವು ಯಾವ ರೀತಿಯಂತಹ ದೊಡ್ಡ ಸಮೂಹ ಕಲ್ಲು ತೂರಾಟವನ್ನು ಮಾಡ್ತಾರೆ. ಕಲ್ಲನ್ನು ಹಿಡಿಯೋದು, ಹೊಡೆಯೋದು. ಹಾಗೇನೆ ಪೊಲೀಸರು ಸಾಕಷ್ಟು ಹರಸಾಹಸವನ್ನ ಮಾಡಿದ್ದಾರೆ. ಅಲ್ಲಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು ಒಂದಾದ್ರೆ, ಗುಂಪನ್ನ ಚದುರಿಸುವಂತಹ ಪ್ರಯತ್ನ ಮತ್ತೊಂದು ಕಡೆಯಲ್ಲಿ. ಆಸ್ಪತ್ರೆಗೆ ನುಗ್ಗಿ ಕೂಡ ದಾಂಧಲೆಯನ್ನ ಮಾಡಿದ್ದಾರೆ. ಆ ಒಂದು ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ ಇದ್ದಂತಹ ಆಸ್ಪತ್ರೆಗೂ ಕೂಡ ನುಗ್ಗಿದ್ದಾರೆ. ಒಳಗೆ ನುಗ್ಗೋದಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಇನ್ನೊಂದು ಕಡೆಯ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, 30 ಜನರನ್ನು ಆಲ್ರೆಡಿ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಸಿಸಿಟಿವಿಯ ದೃಶ್ಯಗಳನ್ನ ಆಧರಿಸಿ ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ಒಂದು ಗಲಾಟೆಯಲ್ಲಿ ಪಾಲ್ಗೊಂಡಿದ್ರು ಅವರೆಲ್ಲರನ್ನ ಈಗ ವಿಚಾರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ ಗಲಾಟೆ ಯಾವ ರೀತಿಯಾಗಿ ನಡೆಯಿತು, ಆ ಒಂದು ಸಂದರ್ಭದಲ್ಲಿ ಆಸ್ಪತ್ರೆ ಅನ್ನೋದನ್ನ ಕೂಡ ನೋಡ್ಲಿಲ್ಲ ಅಲ್ಲಿದ್ದಂತಹ ಜನರು. ರಾತ್ರಿ 11:30 ಸುಮಾರಿಗೆ ಸಂಪೂರ್ಣವಾಗಿ ಈಗ ಒಂದು ಕಡೆ ಪೊಲೀಸ್ ಸ್ಟೇಷನ್ ಮುಂಭಾಗ ಜನ ಸೇರಿದ್ರು, ಮತ್ತೊಂದು ಕಡೆ ಅಲ್ಲಿ ದೇವಸ್ಥಾನಕ್ಕೆ ನುಗ್ಗಿದ್ರು. ಆಸ್ಪತ್ರೆ ಅನ್ನೋದನ್ನು ಕೂಡ ನೋಡದೆ ಅಲ್ಲಿ ಗುಂಪನ್ನ ಸೇರಿದ್ರು, ಪೊಲೀಸರ ಮೇಲೆ ಕಲ್ಲು ತೂರುತ್ತಾ ಬಂದ್ರು. ನ್ಯೂಸ್ 18ಗೆ ಪ್ರತ್ಯಕ್ಷದರ್ಶಿ ಸ್ವಾತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿದ್ದಂತಹ ಜನನ ನೋಡಿ ನಾವು ಹೆದರ್ಕೊಂಡ್ವಿ, ಆಸ್ಪತ್ರೆಯ ಶಟರ್ ಅನ್ನ ಕ್ಲೋಸ್ ಮಾಡಿದ್ವಿ, ಅವರ ಕೈಯಲ್ಲಿ ಕಲ್ಲು ದೊಣ್ಣೆಗಳು ಇದ್ವು. ಈ ರೀತಿಯಾದಂತಹ ದೃಶ್ಯವನ್ನ ನಾನು ನೋಡಿಯೇ ಇರ್ಲಿಲ್ಲ ಅನ್ನೋದನ್ನ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಸ್ವಾತಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಅವರಿಗೆ ಗಾಯ ಆಯಿತು, ಪೊಲೀಸರಿಗೆ ತಲೆಗೆ ಕೈಗೆ ಪೆಟ್ಟಾಗಿತ್ತು. ಆ ಗುಂಪು ನೋಡಿ ನಮಗೆ ಭಯ ಆಯಿತು. ಆಸ್ಪತ್ರೆ ಕಿಟಕಿ ಗಾಜಿಗೆ ಕಲ್ಲು ತೂರಿದ್ದಾರೆ, ಆಸ್ಪತ್ರೆಯಲ್ಲಿ ನಾವು ಭಯದಲ್ಲೇ ಇದ್ವು ಅಂತ ಹೇಳಿ ನ್ಯೂಸ್ 18ಗೆ ಪ್ರತ್ಯಕ್ಷದರ್ಶಿ ಸ್ವಾತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು ದೃಶ್ಯವೇ ನಮಗೆ ಯಾವತ್ತೂ ನೋಡುವಂತಹ ದೃಶ್ಯವನ್ನ ನಾವು ನೋಡಿದ್ವಿ ಇಷ್ಟು ವರ್ಷಗಳ ಕಾಲ, ಅಂತಹ ಸಿಚುವೇಶನ್ ಬಂದಿರಲಿಲ್ಲ ಅನ್ನೋದನ್ನ ನ್ಯೂಸ್ 18ಗೆ ಮಾತನಾಡ್ತಾ ಹೇಳಿದ್ದಾರೆ ಸ್ವಾತಿ. ಮತ್ತು ನಿನ್ನೆ ಅಂದರೆ ಪೊಲೀಸರು ಕಂಟ್ರೋಲ್ ಪಾಪ ಅವ್ರು ಮಾಡ್ತಾ ಇದ್ರು. ಇವರು ಮುಸ್ಲಿಮ್ಸ್ ಮಂದಿ ಕಂಟ್ರೋಲ್ ಮಾಡೋಕತ್ತಿದ್ದಿಲ್ಲ. ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ. ಅಂದ್ರೆ ಈ ಕಡೆ ಹೊಡ್ರು ಕಳಿಸಿದ್ರು ಮತ್ತು ಎಲ್ಲ ಸೇರಿ ಬರ್ತಾ ಇದ್ರಿ ಇಲ್ಲೆಲ್ಲ ರೀ. ಮತ್ತು ಅದು ಕಲ್ಲು ತೂರಾಟ ನಮ್ಮ ಹಾಸ್ಪಿಟ್ಲಿಗೆ ಕಲ್ಲು ತೂರಾಟ ಆಗಿದ್ದಾರೆ. ನಾವು ಹಾಸ್ಪಿಟ್ಲಿಗೆ ರೀ 11 ಗಂಟೆ ನಂತರ ಸ್ಟಾರ್ಟ್ ಆಯಿತು. ನಾವು ಏನೋ ಗದ್ದಲ ಇಲ್ಬಿಡ ಅಂತ ಸುಮ್ಮನೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಆಮೇಲೆ 12 ಗಂಟೆ ಮೇಲೆ ಭಾಳ 12 ನಿಂತ 2 ಗಂಟೆ ಮಟ್ಟ ರೀ ಹೋಗ್ತಾನೆ ಇಲ್ಲ. ಅಲ್ಲಿ ಇಲ್ಲಿ ಬರೋದು ಮತ್ತು ಕಲ್ಲು ಹಾಕೋದು, ತೂರಾಟ ಮಾಡಕತ್ತಿಟ್ಟಾರು. ಸಿಕ್ಕಾಪಟ್ಟೆ ಕಲ್ಲು ನೋಡಿದ್ರೆ ಇದು ಭಾಳ ದೊಡ್ಡ ರೀ. ಅದು ಬಂದು ನಮ್ಮ ಹಾಸ್ಪಿಟ್ಲಿಗೆ ಶೆಟರ್ಸ್ ಎಲ್ಲ ಇದು ಮಾಡಿದ್ರು, ತೆಗೀರಿ ಅಂತ. ನಾವು ತೆಗಿಲಿಲ್ಲ, ಹೆದರ್ಕೊಂಡು ತೆಗಿಲಿಲ್ಲ. ಮ್ಯಾಲೆ ಹೋಗಿದ್ವಿ, ಮ್ಯಾಲೆ ನಿಂತೆ ನೋಡ್ತಾ ಇದ್ವಿ. ನಾವು 25 ಜನ ಇದ್ರಿ ಮೇಡಮ್ ಅವರು. ಆಮೇಲೆ ಪೊಲೀಸರಿಗೂ ಕೈಗೆಲ್ಲ ಭಾಳ ಪೆಟ್ಟು ಬಿದ್ದಿತ್ತು. ನಾನೇ ಅವ್ರಿಗೆ ಕೈಗೆ ಬ್ಯಾಂಡೇಜ್ ಅದು ಮಾಡಿ ಕಳಿಸಿದ್ದೆ. ನಿನ್ನೆ ನೀರು ಕೇಳ್ತಾ ಇದ್ರು, ನೀರು ಮತ್ತು ಅದಕ್ಕೆ ಇದು ಕೊಟ್ವಿ. ನಾವು ಕುಡ್ಲಿಕ್ಕೆ ನೀರು ಕೊಟ್ವಿ. ಆಮೇಲೆ ಕೈಗೆಲ್ಲ ಒಬ್ರು ತಲೆ ಹೊಡೆದಿತ್ತು, ಒಬ್ರಿಗೆ ಕೈಗೆ ಬ್ಯಾಂಡೇಜ್
ಹಾಂ ಹಾಸ್ಪಿಟ್ಲ್ ಒಳಗೆ ಅಂದರೆ ನಾವು ಹೊರಗೆ ನಿಂತು ಗೇಟ್ ಹೊರಗೆ ನಿಂತು ಮಾಡಿಕೊಟ್ವಿ, ಒಳಗೆ ಕರ್ಕೊಳಿಲ್ಲ ರೀ ನಾವು, ಅಲ್ಲೇ ಹೊರಗೆ ನಿಂತು ಮಾಡಿಕೊಟ್ವಿ ಬ್ಯಾಂಡೇಜ್. ಅದೇನು ಗೊತ್ತಿಲ್ಲ ಮೇಡಮ್, ಅಲ್ಲೇ ಅಂದ್ರೆ ಮೇನ್ ರೋಡ್ ಆಗತ್ತೆ, ನಮ್ಮ ಮೇನ್ ರೋಡಿಗೆ ಐತಲ್ಲ ಹಾಸ್ಪಿಟ್ಲ್ ರೀ ಮೇಡಮ್. ಅಂದರೆ ಎಲ್ಲ ಕಡೆ ಒಕ್ಕೊಂತ ಅಲ್ಲಿ ನಿಂತಿದ್ರು, ಅಂದರೆ ಪೊಲೀಸರು ಈ ಕಡೆ ಬರೋದಕ್ಕೂ ಕಲ್ಲು ತೂರಾಟ ಆಗಾಕತ್ತಿದ್ರು ಮೇಡಮ್ ಅವರು. ನನಗೆ ಗೊತ್ತಿದ್ದಿಲ್ಲ ರೀ ಮೇಡಮ್, ನಾನು ಗೊತ್ತಿದ್ದಿಲ್ಲ. ಆ್ಯಕ್ಚುಲಿ ನಾನು ಒಳಗೆ ಡ್ಯೂಟಿ ಮಾಡ್ತಾ ಇದ್ದೆ ರೀ ಮೇಡಮ್, ಏನು ಕೇಳಿಲ್ಲ. ಹಂಗೆ ನಾ ಹೊರಗೆ ಬಂದೆ, ನಾನೆಲ್ಲ ಇದು ಟ್ರೀಟ್ಮೆಂಟ್ ಕೊಟ್ಟು ಹೊರಗೆ ಬಂದು ಹಂಗೆ ಗಾಳಿಗಂತ ನಿಂದ್ರಾಕಂತ ಬಂದೆ ರೀ ನಾನು. ಬಂದಾಗ ಅವಾಗ ನೋಡಿದೆ ಇದು ಈ ಪರಿ ಏನು ಅಂತ ನಾನು ನೋಡಿದ್ದಿಲ್ಲ ಬಿಡಿ. ಈ ಪರಿ ಯಾವಾಗೂ ನೋಡಿಲ್ಲ ರೀ, ನಾನು ಇಲ್ಲೇ ಹುಟ್ಟಿ ಬೆಳೆದೇಕಿರಿ ನಾನು. ಈ ಪರಿ ಈ ಥರ ನಾ ಎಲ್ಲೂ ನೋಡಿದ್ದಿಲ್ಲ ಬಿಡ್ರಿ. ಆ ಪರಿ ನಮ್ಮ ಹಾಸ್ಪಿಟ್ಲ್ ಮುಂದೆ ಗಾಡಿ ಅಂದ್ರೆ ರಸ್ತೆ ನೋಡೋಕೆ ಆಗ್ತದ್ರಿ, ಆ ಪರಿ ಗಾಡಿ ನಿಂದ್ರಿಸಿ ಹೋದ್ರು. ಈ ಕಡೆ ಅಂತ ಓಡ್ ಬರೋರು ಮತ್ತೆ ಹೋಗೋರು, ಓಡ್ ಬರೋರು ಮತ್ತೆ ಬರೋರು. ಇಲ್ಲ ನಾವು ಅಂದ್ರೆ ಮಾತಾಡಕ್ಕೆ ಹೋಗಿಲ್ಲ ನಾವು. ಯಾಕೆ ಹೇಳ್ರಿ, ಸುಮ್ಮನೆ ನಾವು ತಳಗೆ ಬಂದ್ವಿ ಅಂದ್ರೆ ನಮ್ಗೆ ಇದು ಮಾಡ್ತಾರಲ್ಲ ಅಂತ ನಾವು ಮೇಲೆ ನಿಂತು ನೋಡ್ತಾ ಇದ್ವಿ ಅಷ್ಟೇ ರೀ. ಗ್ರೌಂಡ್ ಫ್ಲೋರಿಗೆ ಹೊಡೆದಿದ್ದಾರೆ ಮೇಲೆ ಕೆಳಗೆ ರೀ ಹಾಸ್ಪಿಟ್ಲಿಗೆ. ಹಾಂ, ಪೊಲೀಸರಿಗೆ ಕಲ್ಲು ತೂರಾಟ ಮಾಡ್ತಾ ಇದ್ರು ಅವರು. ಪೊಲೀಸರು ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ರು ಅವ್ರಿಗೆ, ಹೋಗ್ರಿ ಅಂತ ಅಂದ್ರು ಗೋಲಿಬಾರ್ ಆಗಿದ್ದಾರೆ. ಅವ್ರು ಗುಂಡು ಇದು ಮಾಡಿದ್ರು ಬಗ್ತಾ ಇದ್ದಿಲ್ಲ ಅವರು. ಬರ್ತಾರೆ ಈ ಕಡೆ ಹೋಗ್ದಂಗೆ ಮಾಡೋದು ಮತ್ತೆ ಬರೋದು, ಹೋಗೋದು ಮಾಡೋದು ಮತ್ತೆ ಬರೋದು ರೀ. ಆಮೇಲೆ ಲಾಸ್ಟಿಗೆ ಏನು ಬಸ್ ಬಂತಲ್ಲ, ಪೊಲೀಸರು ಬಸ್ ಅದ್ರ ಹಿಂದೆ ಮಾಡತ್ತಾರಲ್ಲ, ಅವಾಗ ಸ್ವಲ್ಪ ಕಮ್ಮಿ ಆಯ್ತು. ಹಾಸ್ಪಿಟ್ಲಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಹಾಸ್ಪಿಟ್ಲಿಗೆ ಕಾಜದು ಹೊಡೆದಿದ್ದಾರೆ ರೀ ಅವರು. ಗ್ಲಾಸ್ ಇತ್ತಲ್ಲ, ಗ್ಲಾಸ್ ಎಲ್ಲ ಹೋಗಿದ್ದಾವೆ. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಎದುರಿಗೆ ಒಂದು ಲೈಟಿನ ಕಂಬ ಇದೆ ರೀ, ಆ ಕಂಬಕ್ಕೂ ಸಿಕ್ಕಾಪಟ್ಟಿಗೆ ಲೈಟ್ ಇದು ಕಲ್ಲು ತೂರಾಟ ಆಗಿತ್ತು, ಕಲ್ಲು ಮಾಡಿದ್ದಾರೆ. ಅಯ್ಯೋ ಭಾಳ ಹೆದರಿಕೆ ಅನಿಸ್ತಾ ಇತ್ತು. ಎಲ್ಲಪ್ಪ ನಮ್ಮ ಹಾಸ್ಪಿಟ್ಲಿಗೆ ಬಂದ ಮೇಲೆ ಇದು ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೆದರಿಕೆ ಸಿಕ್ಕಾಪಟ್ಟೆ ಆಯಿತು. ನಾವು ಅದಕ್ಕೆ ತೆರಳಿಗಿಳಿದು ಹೋಗಲಿಲ್ಲ ನಾವು. ಇಲ್ಲ ಮ್ಯಾಮ್, ಯಾರು ಹೋಗಿಲ್ಲ, ಯಾರು ಎಲ್ಲಿ ಹೋಗಿಲ್ಲ ಬಿಡಿ. ಯಾಕೆ ಆ ಪರಿ ಯಾರು ಕನ್ವಿನ್ಸ್ ಮಾಡೋಷ್ಟು ಇದ್ದಿಲ್ಲ ಬಿಡ್ರಿ ಮೇಡಮ್ ಅವರು. ಪೊಲೀಸರು ರೀ ಮೇಡಮ್, ಇಲ್ಲ ಪೊಲೀಸರು ಅವ್ರಿಗೆ ಎಲ್ಲಿ ಪೊಲೀಸರಿಗೆ ಕಂಟ್ರೋಲ್ ಆಗ್ತಾ ಇದ್ದಿಲ್ಲ. ಆ ಪರಿ ಮಂದಿನ ಆ ಟೈಪ್ ಬಂದಿತ್ತು ರೀ ಮೇಡಮ್ ಇಲ್ಲಿ. ಅವ್ರಿಗೆ ಪಾಪ ಆ್ಯಕ್ಚುಲಿ ಅಂದ್ರೆ ಅವ್ರಿಗೆ ಭಾಳ ನೋವಾಗೈತಿ ರೀ ಮೇಡಮ್. ಒಬ್ಬರು ತಲೆ ಹೊಡೆದಿದ್ದಾರೆ, ಕೈದು ಇದು ಇಲ್ಲೆಲ್ಲ ನಾವೇ ಬ್ಯಾಂಡೇಜ್ ಮಾಡಿ ಕಳ್ಸೀವಿ ನಿನ್ನೆ ನೈಟ್. ನೀನು ಬಂದು ಅದು ಮಾಡಿ ನೀರು ಕುಡಿಯೋಕೆ ಕೇಳಿದ್ರು, ನೀರು ಕೊಡ್ರಿ ಮೇಡಮ್ ಅಂತ ನೀರು ಕೇಳಿದ್ರು. ನೀರು ತುಂಬಿಕೊಟ್ಟಿವಿ ಬಾಟಲ್ದಾಗ. ಆಮೇಲೆ ಬ್ಯಾಂಡೇಜ್ ಮಾಡಿ ಕಳ್ಸಿದ್ವಿ ಕೈಗೆ. ಅದು ನೋಡಿಲ್ಲ ಮೇಡಮ್. ಇಲ್ಲೇ ಈ ಪರಿ ಅಂತಂದ್ರೆ ಆ ಕಡೆ ಭಾಳ ಮಂದಿ, ಯಾಕಡೆ ಅಲ್ಲಿಂದ ಇಲ್ಲಿ ಮಟ್ಟ ಅಂದ್ರೆ ಒಂದು ಇದೇ ರೀ ಮೇಡಮ್. ಅಲ್ಲಿ ಇದು ಮಾಡಿ ಭಾಳ ಗದ್ದಲ ಐತಿ ಬಿಡ್ರಿ ಮೇಡಮ್. ಅಲ್ಲಿ ಎಷ್ಟು ಗದ್ದಲ ಇತ್ತೋ ಗೊತ್ತಿಲ್ಲ, ಇಲ್ಲೇ ನಮ್ಮ ಹಾಸ್ಪಿಟ್ಲ್ ಮುಂದೆ ಆ ಪರಿ ಗದ್ದಲ ಐತ್ರಿ ಮೇಡಮ್. ಸ್ಟಾರ್ಟಿಂಗ್ ನನಗೆ ಗೊತ್ತಿದ್ದಿಲ್ಲ. ನಾನು ಅಂದರೆ ರೈಸ್ ತರ್ಸಕ್ಕೆ ಕಳಿಸಿದ್ದೆ ಒಂದು ವಾಡ್ಬಾಯಿಗೆ ಅಂದವನು. ನಾನೇನೋ ಹಂಗೆ ಇರ್ತಿತ್ತು, ಗದ್ದಲ ಇರ್ಬೋದು ಬಿಡು ಅಂತ ನಾನು ಅಷ್ಟೇ ತಲೆಯಲ್ಲಿ ತಗೊಂಡಿದ್ದಿಲ್ಲ. ಆಮೇಲೆ ನಾನೆಲ್ಲ ಕೊಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು 11 ಗಂಟೆ ಸುಮಾರು ಹೊರಗೆ ಬಂದು. ಉದ್ವಿಗ್ನಗೊಂಡಿದ್ದ ಹುಬ್ಬಳ್ಳಿ ಈಗ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಪೊಲೀಸರು ಕಂಟ್ರೋಲ್ಗೆ ತಂದಿದ್ದಾರೆ, ಯಾರ್ಯಾರನ್ನ ಈಗ ವಶಕ್ಕೆ ಪಡೆಯಲಾಗ್ತಾ ಇದೆ, ಏನಾಗ್ತಾ ಇದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಸದ್ಯಕ್ಕೆ ಈಗ ಯಾವ ರೀತಿಯ ಸಿಚುವೇಶನ್ ಇದೆ? ನಿನ್ನೆಯ ಈ ಒಂದು ಅನೇಕ ದೃಶ್ಯಾವಳಿಗಳೇ ನಿನ್ನೆ ಯಾವ ರೀತಿ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಅನ್ನೋದನ್ನ ತೋರಿಸುತ್ತೆ ಅಂತ ಅನ್ಸುತ್ತೆ. ಈಗ ಹೇಗಿದೆ? ನವಿತಾ ಜೈನ್, ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಯಲ್ಲಿ ಇದೆ ಅಂತಂದ್ರೂ ಸಹ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಹುಬ್ಬಳ್ಳಿಯಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ಏನು ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಮನಸ್ಸಿಗೆ ಬಂದಲ್ಲೆಲ್ಲ ಅಂದರೆ ಪೊಲೀಸ್ ವಾಹನಗಳ ಜೊತೆಗೆ ಸಾರ್ವಜನಿಕ ವಾಹನಗಳ ಮೇಲೆ ಸಹ ಕಲ್ಲು ತೂರಾಟ ಮಾಡಲಾಗಿದೆ. ಆಸ್ಪತ್ರೆ ಮತ್ತು ಏನು ದೇವಸ್ಥಾನಗಳ ಮೇಲೆ ಸಹ ಕಲ್ಲು ತೂರಾಟ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಳೆ ಹುಬ್ಬಳ್ಳಿ ಪ್ರದೇಶದ ಮನೆಗಳ ಮುಂದೆ ನಿಲ್ಲಿಸಿದ ಕಾರುಗಳನ್ನ ಈ ರೀತಿ ಪುಡಿ ಮಾಡಲಾಗಿದೆ. ಎಲ್ಲ ರೀತಿ ಅಂದರೆ ಗಾಜುಗಳು ಜಖಮ್ ಮಾಡಲಾಗಿದೆ ಮತ್ತು ಮನೆಗಳ ಮೇಲೂ ಸಹ ಕಿಟಕಿಗಳ ಮೇಲೆ ಸಹ ಕಲ್ಲು ತೂರಾಟ ಮಾಡಲಾಗಿದೆ. ಹಿಂಗಾಗಿ ನಾಗರಿಕರು ಭಯಭೀತರಾಗಿದ್ದಾರೆ. ಅಂದರೆ ಈ ರೀತಿಯ ಪರಿಸ್ಥಿತಿ ಯಾವತ್ತೂ ಇದ್ದಿಲ್ಲ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇಲ್ಲಿ ಕಾರ್ ಮಾಲೀಕರನ್ನೇ ಮಾತಾಡ್ತಾರೆ. ಸರ್, ಯಾವ ರೀತಿ ಅಂದರೆ ಇಲ್ಲಿ ಏನು ರಾತ್ರಿ ಏನು ಯಾವ ರೀತಿ ಘಟನೆ? 11 ಗಂಟೆ ಮೇಲೆ ಒಂದು ಸುಮಾರು 200ರಿಂದ 300 ಜನ ಏನು ಪ್ರಚೋದನೆ ಇಲ್ಲದೆ ಕಲ್ಲು ತೂರಕ್ಕೆ ಶುರು ಮಾಡಿದರು. ಆ ಕಡೆ ಪೊಲೀಸ್ ಚೇಸ್ ಮಾಡ್ತಾ ಬಂದಾಗೆ ಅವರು ಈ ವೆಹಿಕಲ್ ಮೇಲಾಗಲಿ ಆಮೇಲೆ ನಮ್ಮ ಅಂಗಡಿಗಳ ಮೇಲಾಗಲಿ ಕಲ್ಲು ತೂರ್ತಾ ಬಂದರು. ಈ ರೀತಿ ಭಯ ವಾತಾವರಣ ಇತ್ತು. ಅಂದರೆ ಮೊನ್ನೆ ರೀಸೆಂಟ್ ನಾನು ಕಾಶ್ಮೀರ್ ಫೈಲ್ಸ್ ನೋಡಿದ್ದೆ, ಅದು ಇಲ್ಲಿ ಮರುಕಳಿಸ್ತದೆ ಅನ್ನೋ ಒಂದು ಭಯ ಆಯಿತು. ಸೊ ಹೀಗಾಗಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹೊರಗಡೆ ನಿಂತಿದ್ದೀವಿ. ಎಷ್ಟು ಜನ ಇದ್ರು, ಏನಂತ ಇದ್ರು? ಸುಮಾರು ಇಲ್ಲಿ ಜಮಾವಣೆ ನೋಡಿದರೆ ಸಾವಿರಾರು ಮೇಲಿರ್ಬೋದು. ನನಗಿಲ್ಲಿ ಕಣ್ಣಿಗೆ ಕಂಡಿದ್ದು ಒಂದು 400 ಜನರು ಇದ್ದರು. ಮಧ್ಯೆ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಇದ್ರು, ಕಲ್ಲನ್ನು ಎಸಿತಾ ಇದ್ರು. ಆಮೇಲೆ ಪೊಲೀಸರಿಗೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಹೀಗಾಗಿ ಅದು ಈ ಸ್ಥಿತಿಗೆ ಬಂದು ಹೋಯ್ತೇನೋ ಅನಿಸುತ್ತೆ. ನೀವ್ಯಾರು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಲಿಲ್ಲ? ಅಂದರೆ ಇಲ್ಲ, ನಾವು ಪ್ರಯತ್ನ ಅಂಕೋ ಮಾಡಲಿಲ್ಲ. ಮನೆ ಮೇಲೆ ನಿಂತ್ಕೊಂಡು ನಾ ಎಲ್ಲ ನೋಡ್ತಾ ಇದ್ದೆ. ತುಂಬ ಭಯವಾದ ವಾತಾವರಣ ಇತ್ತು. ಈಗ ನವಿತಾ, ಮತ್ತಷ್ಟು ಜನರನ್ನು ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇಲ್ಲಿ ಏನು ಸಾಕಷ್ಟು ಭಯಭೀತರಾಗಿ ಜನ ಜಮಾವಣೆಗೊಂಡಿದ್ದಾರೆ. ಸರ್, ಈಗ ರಾತ್ರಿ ಯಾವ ರೀತಿ ವಾತಾವರಣ ಇತ್ತು? ಸರ್, ರಾತ್ರಿ ಪೂರ ಭಯದ ವಾತಾವರಣ ಇತ್ತು ಬಿಡ್ರಿ ಸರ್. ಅಲ್ಲಿ ಯಾಕೆಂದರೆ ಮೊದಲು ಒಂದು 300 ಜನ 400 ಜನ ಸೇರಿದ್ರು ಅವರು ಸ್ಟಾರ್ಟಿಂಗ್ನಲ್ಲಿ ಪೊಲಿಟಿಷಿಯನ್ ಮುಂದೆ. ಅದು ಏನು ವಿಷಯ ಅಂತ ಯಾರಿಗೂ ಇಲ್ಲಿ ಇರುವಂಥ ಸ್ಥಳೀಯರಿಗೆ ಯಾರಿಗೂ ಗೊತ್ತಿಲ್ಲ.
ಹಿಂದಾಗಡೆ ಏಕಾಏಕಿ ಕಲ್ಲು ತೂರಾಟ ಅದೆಲ್ಲ ಚಲೋ ಆದ್ನಂದ್ರೆ ಭಯದ ವಾತಾವರಣ ಸೃಷ್ಟಿ ಆಯ್ತು. ಎಷ್ಟು ಜನ ಇದ್ರು ಅವ್ರು ಏನು ಅಂದರೆ ಏನಾದರೂ ಒಂದು 1000ರಿಂದ 2000 ಜನ ಅನ್ಕೊಂಡು ಹಾಕಿದ್ದು ಸರ್. ನಿನ್ನೆ ಸ್ಟಾರ್ಟಿಂಗ್ನಲ್ಲಿ ಒಂದು 300 ಜನ ಸೇರ್ತಾ ಇದ್ರೆ ಹಿಂದಾಗಡೆ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತು. ಆದರೆ ಅದರಲ್ಲಿ ಯಾರು ಏನು ಘಟನೆ ಮಾಡಿದ್ರು ಏನದು ವಿವರಣೆ ಗೊತ್ತಾಗಿಲ್ಲ. ಕಲ್ಲು ತೂರಾಟ ಮಾಡೋದು, ಹಾಸ್ಪಿಟಲ್ ಮ್ಯಾಗ ಕಲ್ಲು ಒಗೆಯೋದು, ಸ್ಥಳೀಯರಿಂದ ಮನೆ ಮ್ಯಾಗೆ ಒಗೆಯೋದು, ಗಾಡಿಗೆ ಒಗೆಯೋದು ಮಾಡಿದ್ದಾರೆ ಸರ್. ಈ ರೀತಿ ಮೊದಲೇನಾದರೂ ಘಟನೆ ಆಗಿತ್ತು ಈ ಹಳೆ ಹುಬ್ಬಳ್ಳಿಯಲ್ಲಿ? ಈ ಹಳೆ ಹುಬ್ಬಳ್ಳಿಯಲ್ಲಿ ಈಗ ಸುಮಾರು ವರ್ಷದಿಂದ ಇಂಥ ಘಟನೆ ಇಲ್ಲ. ಎಲ್ಲರೂ ಒಂದೇ ರೀತಿಯಿಂದ ಇದ್ರು. ಆದರೆ ಇದು ಅಚಾನಕ್ ಆಗಿರೋದು ನೋಡಿದರೆ ನಮಗೆ ಕೂಡ ವಿಚಿತ್ರ ಆಗ್ತಾ ಇದೆ. ಇದು ನವಿತಾ ಒಟ್ಟಾರೆ ಅಂದರೆ ಇಲ್ಲಿ ಅಚಾನಕ್ ಆಗಿ ಘಟನೆ ನಡೆದಿದೆ, ಒಂದು ರೀತಿಯಲ್ಲಿ ಕೋಮು ಸಾಮರಸ್ಯ ಕೆಡಿಸುವಂತ ಪ್ರಯತ್ನಗಳು ನಡೆದಿವೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಹುಬ್ಬಳ್ಳಿಯ ಆಂಜನೇಯ ದೇಗುಲಕ್ಕೆ ನುಗ್ಗಿದ ಗುಂಪು ದೇವಸ್ಥಾನದ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದೆ. ಕಲ್ಲುಗಳನ್ನ ಈಗ ತೆರವುಗೊಳಿಸಿದ್ದಾರೆ ಪಾಲಿಕೆಯ ಸಿಬ್ಬಂದಿ. ರಾತ್ರಿ ಯಾವ್ಯಾವ ಮನೆಗಳು ಸಿಗುತ್ತೆ, ದೇವಸ್ಥಾನ ಸಿಗುತ್ತೆ, ಹಾಸ್ಪಿಟಲ್ ಸಿಗುತ್ತೆ, ಏನ್ ಸಿಗುತ್ತೆ ಯಾವುದನ್ನ ಕೂಡ ನೋಡಿಲ್ಲ ಆ ಒಂದು ಕಿಡಿಗೇಡಿ ಗುಂಪು. ದೇವಸ್ಥಾನವನ್ನ ಬಿಟ್ಟಿಲ್ಲ, ಹಾಸ್ಪಿಟಲ್ನ ಬಿಟ್ಟಿಲ್ಲ, ಎಲ್ಲಾ ಕಡೆ ಕಲ್ಲು ತೂರಾಟ ಮಾಡಿದ್ದಾರೆ, ಇಟ್ಟಿಗೆಗಳಿಂದ ಕಲ್ಲುಗಳು ಹೊಡೆದಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ದೇವಸ್ಥಾನಕ್ಕೆ ಆಂಜನೇಯ ಟೆಂಪಲ್ಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನ ಮಾಡಿದ್ರು. ಆ ದೇಗುಲಕ್ಕೆ ನುಗ್ಗಿದಂತಹ ಗುಂಪು ಸಂಪೂರ್ಣವಾಗಿ ಅಲ್ಲಿದ್ದಂತಹ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದೆ. ಈಗ ಸದ್ಯಕ್ಕೆ ಸ್ವಚ್ಛತಾ ಕಾರ್ಯದ ನಂತರ ಪೂಜಾ ವಿಧಿವಿಧಾನಗಳು ಆರಂಭ ಆಗಿದೆ. ಯಾವ ರೀತಿ ಆಗಿತ್ತು, ಈಗ ಸದ್ಯಕ್ಕೆ ಆ ದೇವಸ್ಥಾನದ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಾಕ್ತರು ಮೂಲಕ ತೋರಿಸಿಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಹುಬ್ಬಳ್ಳಿಯಲ್ಲಿ ಕಳೆದ ರಾತ್ರಿ ನಡೆದಂತಹ ಗಲಭೆಯ ಸಂದರ್ಭದಲ್ಲಿ ದೇವಸ್ಥಾನದ ಮೇಲೆ ದಾಳಿ ಮಾಡಲಾಗಿದೆ. ನಾವೀಗ ಹಳೆ ಹುಬ್ಬಳ್ಳಿಯ ಮಾರುತಿ ಹನುಮಾನ್ ಮಂದಿರದ ಬಳಿ ಇದ್ದೇವೆ. ನೋಡ್ತಾ ಇರಬಹುದು, ಇಲ್ಲಿ ಕಳೆದ ರಾತ್ರಿ ಈ ದೇವಸ್ಥಾನದ ಮೇಲೂ ಸಹ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಏನು ಇಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದಂಥ ಸಾವಿರಾರು ಜನ ಈ ದೇವಸ್ಥಾನದ ಮೇಲೂ ಸಹ ಈಗ ಅದೇ ಸಂದರ್ಭದಲ್ಲಿ ದಾಳಿ ಮಾಡಿದ್ದಾರೆ ಮತ್ತು ಇಲ್ಲಿ ಕಲ್ಲು ತೂರಾಟ ಸಹ ಮಾಡಲಾಗಿದೆ. ಇಲ್ಲೇನು ನಾವು ರಾತ್ರಿ ಇಲ್ಲಿ ಸಾಕಷ್ಟು 10 ಕಲ್ಲುಗಳು, ಅಂದ್ರೆ ಕಲ್ಲುಗಳ ರಾಶಿನೇ ಇಲ್ಲಿ ಬಿದ್ದಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ ಗಾಜುಗಳು ಪುಡಿ ಪುಡಿ ಆಗಿದಾವೆ. ಅಂದ್ರೆ ಕಲ್ಲು ತೂರಾಟದ ಸಂದರ್ಭದಲ್ಲಿ ಏನು ಕಲ್ಲು ತೂರಾಟ ಮಾಡಿದ ದುಷ್ಕರ್ಮಿಗಳು ಈ ಸಂದರ್ಭದಲ್ಲಿ ಏನು ದೇವಸ್ಥಾನದ ಗಾಜುಗಳು ಪುಡಿ ಪುಡಿ ಆಗಿದಾವೆ. ಇಲ್ಲಿ ಏನು ಸಂಪೂರ್ಣವಾಗಿ ಇದು ಒಂದು ಸಂಪೂರ್ಣವಾಗಿ ಗಾಜು ಸಂಪೂರ್ಣವಾಗಿ ಹೋಗಿದೆ ಮತ್ತು ಇಲ್ಲಿನ ಗಾಜುಗಳು ಏನಂದ್ರೆ ಇದು ಏನು ತುಂಡಾಗಿ ಅಂದ್ರೆ ಪುಡಿ ಪುಡಿ ಆಗಿದಾವೆ. ಅಲ್ಲದೆ ಇಲ್ಲೇನು ದೇವಸ್ಥಾನದ ಮುಂದೆ ಸಹ ಏನು ದ್ವಾರಬಾಗಿಲದ ಮುಂದೆ ಸಹ ಸಾಕಷ್ಟು ಕಲ್ಲುಗಳು ಬಿದ್ದಿದ್ವು. ಅವನ್ನ ಈಗ ಸ್ವಚ್ಛ ಮಾಡಲಾಗಿದೆ. ಈಗೇನು ಬೆಳಿಗ್ಗೆ ಪಾಲಿಕೆ ಸಿಬ್ಬಂದಿ ಕಲ್ಲುಗಳನ್ನೆಲ್ಲ ಸ್ವಚ್ಛ ಮಾಡಿದ ನಂತರ ಏನು ದೇವಸ್ಥಾನ ಸ್ವಚ್ಛ ಮಾಡಿ ಪೂಜಾ ಪುರಸ್ಕಾರಗಳು ಸಹ ಪೂಜಾ ಕೈಂಕರ್ಯಗಳನ್ನು ಸಹ ಕೈಗೊಳ್ಳಲಾಗಿದೆ ಮತ್ತು ಪೂಜಾ ಕೈಂಕರ್ಯ ಮುಗಿದ ನಂತರ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ. ಯಾಕಂದ್ರೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೀಬಾರದು ಮತ್ತು ಏನು ತೊಂದರೆ ಆಗಬಾರ್ದು. ಭಕ್ತರು ಒಂದು ವೇಳೆ ಬಂದರೂ ಸಹ ಹೊರಗಿನ ಪೂಜೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ದೇವಸ್ಥಾನದ ದ್ವಾರ ಏನು ಗರ್ಭಗುಡಿಗೆ ಬೀಗ ಹಾಕಲಾಗಿದೆ. ಒಟ್ಟಾರೆ ಏನು ಕಳೆದ ರಾತ್ರಿ ಏನು ಇಲ್ಲಿ ಗಲಭೆ ಸಂಭವಿಸಿತು, ಗಲಭೆಯ ನಂತರ ಸಾಕಷ್ಟು ಒಂದು ರೀತಿಯ ದ್ವೇಷಮಯ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ದೇವಸ್ಥಾನಕ್ಕೆ ಬರೋರ ಸಂಖ್ಯೆಯೂ ಸಹ ಕಡಿಮೆ ಆಗಿದೆ. ಅಂದ್ರೆ ನಿನ್ನೆ ಹನುಮ ಜಯಂತಿ ಇತ್ತು, ಇವತ್ತು ರವಿವಾರ ಇದೆ. ಸಾಕಷ್ಟು ಬೆಳಿಗ್ಗೆಯಿಂದಲೂ ಸಹ ಸಾಕಷ್ಟು ಭಕ್ತರು ಬರ್ತಾ ಇದ್ರು. ಆದ್ರೆ ಇವತ್ತೇನಂದ್ರೆ ಗಲಭೆ ಹಿನ್ನೆಲೆಯಲ್ಲಿ ಇಲ್ಲಿ ದೇವಸ್ಥಾನದ ಬಳಿ ಸಂಖ್ಯೆ ಅಂದ್ರೆ ಭಕ್ತರ ಸಂಖ್ಯೆ ವಿರಳ ಅಂತ ಹೇಳ್ಬೋದು. ಮತ್ತು ಯಾರು ಸಹ ಈ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇಲ್ಲೇನು ಕಲ್ಲು ತೂರಾಟ ಆಗಿತ್ತು ಎಲ್ಲವನ್ನೂ ಸಹ ಏನು ಸ್ವಚ್ಛ ಮಾಡಲಾಗಿದೆ ಮತ್ತು ಸ್ವಚ್ಛ ಮಾಡಿ ಈಗಾಗಲೇ ಏನು ಪೂಜಾ ವಿಧಿವಿಧಾನಗಳನ್ನ ಪೂರೈಸಲಾಗಿದೆ. ಏನು ಭಕ್ತರಿಗೆಲ್ಲ ಸಾಕಷ್ಟು ಅಂದ್ರೆ ಪೂಜಾ ವಿಧಿವಿಧಾನ ಪೂರೈಸಿದ್ರು ಸಹ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತು ಇಲ್ಲೇನು ನಾವು ನೋಡ್ತಾ ಇದೀವಿ, ಇಲ್ಲೇ ಏನು ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಪೊಲೀಸ್ ವ್ಯಾನ್ಗಳು ಸಹ ಬರ್ತಾ ಇದಾವೆ. ಅಂದ್ರೆ ಇಲ್ಲೇನು ಎಲ್ಲೆಲ್ಲಿ ಗಲಭೆ ಆಗಿದೆ ಅಲ್ಲೆಲ್ಲ ಸಹ ಪೊಲೀಸ್ ವ್ಯಾನ್ಗಳು ಸಹ ಸುತ್ತಾಡ್ತಾ ಇದಾವೆ ಮತ್ತು 144 ಸೆಕ್ಷನ್ ಜಾರಿ ಇರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದಾವೆ. ಯಾರು ಸಹ ಏನು ಇದು ಕಾನೂನು ಕೈಗೆತ್ತಿಕೊಳ್ಬಾರ್ದು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾವೆ. ಹೀಗಾಗಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮ ಪೊಲೀಸ್ ಇಲಾಖೆ ಕೈಗೊಂಡಿದ್ರು ಸಹ ಇಲ್ಲಿ ದೇವಸ್ಥಾನಗಳಿಗೆ ಬರೋರ ಸಂಖ್ಯೆ ಕಡಿಮೆ ಆಗಿದೆ ಮತ್ತು ಏನು ಈ ದೇವಸ್ಥಾನದ ಬಳಿ ಸಹ ಏನು ಗಲಭೆ ಸಂಭವಿಸಿದ ಇಲ್ಲೂ ಸಹ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ದೇವಸ್ಥಾನದಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆದ್ರೆ ರಾತ್ರಿ ಸಿಚುವೇಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ನಾವು ಅದನ್ನ ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾದ್ರೆ ರಾತ್ರಿ ಹುಬ್ಬಳ್ಳಿಯಲ್ಲಿ ಆಗಿದ್ದೇನು, 11:30ಕ್ಕೆ ನಡೆದಂತಹ ಘಟನೆ ಏನು, ಯಾವ ಕಾರಣಕ್ಕಾಗಿ ಆಯಿತು, ಹುಬ್ಬಳ್ಳಿ ಕೊತ ಅನ್ನೋದಕ್ಕೆ ಕಾರಣ ಆದಂತಹ ಅಂಶ ಏನು, ನಿಮ್ಮ ನ್ಯೂಸ್ 18 ನಲ್ಲಿ ಸಂಪೂರ್ಣವಾದ ಮಾಹಿತಿಯ ಜೊತೆಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ.
ಹುಬ್ಬಳ್ಳಿ ಹಳೆ ಏರಿಯಾದಲ್ಲಿ ಹಾಗಾದ್ರೆ ಆಗಿದ್ದೇನು, ಗಲಾಟೆ ಶುರುವಾಗಿದ್ದು ಹೇಗೆ ನಿಯಂತ್ರಣಕ್ಕೆ ತಂದ್ರು ಪೊಲೀಸರು, ಯಾವ ರೀತಿಯಂತಹ ಸಿಚುವೇಶನ್ ಆ ಸಂದರ್ಭದಲ್ಲಿ ಇತ್ತು, ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕಂಡು ಬಂದಂತಹ ದೃಶ್ಯಗಳು ಏನೇನು, ನೀವೆಲ್ಲವನ್ನ ಕೂಡ ಈಗ ನೋಡಬಹುದು. ರಾತ್ರಿ 11:30ರಿಂದ ಆಲ್ಮೋಸ್ಟ್ 11 ಗಂಟೆಯಿಂದ ಎಲ್ಲ ಜನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಆಗ್ಲೇ, ಆಲ್ಮೋಸ್ಟ್ 11 ಗಂಟೆಯಿಂದಲೇ ಈ ಒಂದು ಘಟನೆ ನಡೆಯೋದಕ್ಕೆ ಆರಂಭ ಆಯಿತು ಅನ್ನೋದನ್ನ. ಒಂದೇ ಒಂದು ಪೋಸ್ಟ್ ಇಡೀ ಒಂದು ಹುಬ್ಬಳ್ಳಿಯನ್ನ ಉದ್ವಿಗ್ನಗೊಳ್ಳುವ ಹಾಗೆ ಮಾಡಿದೆ. ಆ ಒಂದು ವಿವಾದಿತ ಪೋಸ್ಟ್ ನಿಂದಾಗಿ ನಿನ್ನೆ ದೊಡ್ಡ ಮಟ್ಟದ ಗಲಾಟೆ ನಡೆದಿದೆ. ರಾತ್ರಿ 11 ಗಂಟೆಯ ವೇಳೆಗೆ ದೊಡ್ಡ ಮಟ್ಟದ ಸಮೂಹವೇ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದು ಜಮಾವಣೆಗೊಳ್ಳುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕಂಟ್ರೋಲ್ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ, ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾರು ಕೂಡ ಕೇಳುವ ಸ್ಥಿತಿಯಲ್ಲಿಲ್ಲ. ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ಹಾನಿ ಮಾಡ್ತಾ ಇದ್ರು, ಜೊತೆಗೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ರು, ಆಸ್ಪತ್ರೆಗೆ ಒಳಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ, ಹಾಗೆಯೇ ಆಂಜನೇಯ ದೇವಸ್ಥಾನಕ್ಕೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ, ಸಾರ್ವಜನಿಕರು ನಿಲ್ಲಿಸಿರುವಂತಹ ಗಾಡಿಗಳಿಗೆ ಕಲ್ಲು ತೂರಾಟ ಮಾಡಿದ್ದಾರೆ, ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ರು. ಈಗಾಗಲೇ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ರು ಆಲ್ಮೋಸ್ಟ್ 1,000ಕ್ಕಿಂತಲೂ ಹೆಚ್ಚು ಜನ ಅಲ್ಲಿ ಸೇರಿದ್ರು ಅಂತ ಹೇಳಿ. ದೊಡ್ಡ ಮಟ್ಟದಲ್ಲಿ ಸಮೂಹ ಅಲ್ಲಿ ಬಂದು ಸೇರಿದೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಯ್ತು, ಅಶ್ರವಾಯು ಸಿಡಿಸಬೇಕಾಯ್ತು, ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಈಗಾಗಲೇ ಪೊಲೀಸರು 30ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ಒಂದು ಗಲಾಟೆಯಲ್ಲಿ ಭಾಗಿಯಾಗಿದ್ರು, ಯಾರ್ಯಾರು ಈ ಕಲ್ಲು ತೂರಾಟವನ್ನ ಮಾಡಿದ್ದಾರೆ, ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಪ್ರತ್ಯೇಕ FIR ದಾಖಲಾಗಿದೆ. 8 ತಂಡಗಳ ಮೂಲಕ ಈಗ ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸೋದಕ್ಕೆ. ಜೊತೆಗೆ ಇಲ್ಲಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ, ಅವರಿಗೂ ಕೂಡ ಈಗ ಆಸ್ಪತ್ರೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಲ್ಲಿನ ಸಂಚಾರಿ ಇನ್ಸ್ಪೆಕ್ಟರ್ ಸೇರಿದಂತೆ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಇಬ್ಬರಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಜೊತೆಗೆ ಪೊಲೀಸರನ್ನೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಗಲಾಟೆಯನ್ನು ನಡೆಸಲಾಗಿತ್ತು. ಪೊಲೀಸ್ ಠಾಣೆಯ ಮುಂದೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಸೇರಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಒಂದಷ್ಟು ಟೈಮ್ ಕೂಡ ಬೇಕಾಗಿತ್ತು. ಅವರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ದಾರೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.